ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನೀವು ಮಾಡಿ ಮುಗಿಸಬೇಕಾದಂತಹ ಕೆಲಸಗಳನ್ನೆಲ್ಲ ಬಹಳ ಬೇಗ ಮಾಡಿಬಿಡ್ತೀರಿ. ಆದರೆ ಎಚ್ಚರಿಕೆ ಇರಬೇಕು. ಯಾವ ಕೆಲಸ ಹೇಗಾಯಿತು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾವ ಕೆಲಸವನ್ನು ಹೇಗೆ ಮುಗಿಸಿದ್ರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಎಷ್ಟು ಬೇಗ ಆಯಿತು ಅನ್ನುವಂಥದ್ದು ಲೆಕ್ಕಕ್ಕೆ ಬರುವುದಿಲ್ಲ. ಕೆಲಸದ ಗುಣಮಟ್ಟ ಕಡಿಮೆ ಆಯಿತು ಅಂತಾದರೆ ಮಾಡಿದಂತಹ ಕೆಲಸ ವ್ಯರ್ಥವಾಗಬಹುದು. ಸಾರ್ವಜನಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹ ದಿವಸ. ಸಮಾಜಮುಖಿಯಾಗಿ ಏನೋ ಕೆಲಸ ಮಾಡ್ತೀರಿ, ಸಮಾಜ ನಿಮ್ಮನ್ನು ಗುರುತಿಸುತ್ತೆ, ಜನ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು. ಯಾಕೆ ಅಂತಂದರೆ ಸಾಡೆ ಸಾತಿ ಪ್ರಾರಂಭವಾಯಿತು. ಸಾಡೆ ಸಾತಿಯ ಫಲ ನೋಡಲೇಬೇಕಾದಂಥದ್ದು. ಹಾಗಾಗಿ ಆ ಹಿನ್ನಡೆಯನ್ನು ಶನೈಶ್ಚರ ಅನುಗ್ರಹ ಮಾಡಿರ್ತಾನೆ ಅಂತ ಹೇಳಿ ಭಾವಿಸಬೇಕು. ವ್ಯಾಪಾರಿಗಳು ಮೃದುವಾದಂತಹ ಮಾತಿನಿಂದ ಗ್ರಾಹಕರನ್ನು ಆಕರ್ಷಣೆ ಮಾಡಬೇಕು. ಗ್ರಾಹಕರ ಜೊತೆಯಲ್ಲಿ ಬಹಳ ಸರಿಯಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದಾಗಿರುತ್ತೆ. ಯಮನನ್ನು, ಪ್ರಜಾಪತಿಯನ್ನು ಸಹಿತವಾಗಿ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಶನಿಗೆ ಅಧಿದೇವತೆ, ಪ್ರತ್ಯಧಿದೇವತೆಗಳು ಪ್ರಜಾಪತಿ ಮತ್ತು ಯಮರಾಗಿರ್ತಾರೆ. ಅವರ ಸಹಿತವಾಗಿ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಬಹಳ ಶ್ರಮಪಟ್ಟು ಮಾಡಿದಂತಹ ಕೆಲಸಕ್ಕೆ ಪ್ರತಿಫಲ ಸಿಕ್ಕುವಂತಹ ದಿವಸ ಇದು. ಹಾಗಾಗಿ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಶ್ರಮ ಪಟ್ಟಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ ಅನ್ನುವಂಥದ್ದು ಸಮಾಧಾನ. ವಿದ್ಯಾರ್ಥಿಗಳು ಓದುಗೋಸ್ಕರವಾಗಿ ಹೆಚ್ಚಿನ ಸಮಯವನ್ನು ಮೀಸಲಾಗಿಡಬೇಕು. ಓದನ್ನು ಹೊರತಾಗಿ ಬೇರೆಲ್ಲ ಚಟುವಟಿಕೆಗಳು ಸದ್ಯಕ್ಕೆ ಗೌಣ ಅನ್ನುವಂತಹ ಭಾವನೆಯಲ್ಲಿದ್ದರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ಮಾತಿನ ಬಗ್ಗೆ ಹೆಚ್ಚು ಗಮನ ಇರಲಿ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅನ್ನುವಂಥದ್ದು. ಹಾಗಾಗಿ ಮಾತಾಡಿದ ನಂತರದಲ್ಲಿ ಪಶ್ಚಾತ್ತಾಪವನ್ನು ಪಡುವ ಬದಲು ಮಾತಾಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ನಿಗಾ ಇರಲಿ ಅಂತಕ್ಕಂಥದ್ದು. ಸ್ನೇಹಿತರು, ಕುಟುಂಬಕ್ಕೆ ತುಂಬ ಆತ್ಮೀಯರು, ಹತ್ತಿರದವರು ಮನೆಗೆ ಬರ್ತಕ್ಕಂತಹ ಸಾಧ್ಯತೆ ಇರುವಂಥದ್ದಿರುತ್ತೆ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂತಹ ದಿವಸ ಇದು. ಯಾಕೆ ಅಂತಂದರೆ ಅದರ ಬಗ್ಗೆ ಜನಕ್ಕೆ ಆಸಕ್ತಿ ಕಡಿಮೆ ಆಗ್ತಾ ಇರುವಂಥದ್ದು ಇರಬಹುದು ಅಂತ ಹೇಳಬೇಕು. ಆಂಜನೇಯ ಸ್ವಾಮಿಯ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಮುಂದಾಗ್ತೀರಿ. ಯಾವುದು ಅನ್ಯಾಯ, ನಿಮ್ಮ ಮನಸ್ಸಿಗೆ ಯಾವುದು ಸರಿಯಲ್ಲ ಅಂತ ಹೇಳಿ ಅನಿಸುತ್ತೋ, ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಯಾರಿಗೆ ಅದರಿಂದ ತೊಂದರೆಯಾಗುತ್ತೋ, ಅಪಚಾರವಾಗುತ್ತೋ ಅಂಥ ವಿಚಾರಗಳನ್ನು ಖಂಡಿಸುವಂತಹ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಯಾರ ಜೊತೆಯಲ್ಲೂ ಕೂಡ ಈ ದಿವಸ ರಾಜಿ ಆಗುವಂತಹ ಪ್ರಮೇಯ ಇಲ್ಲವೇ ಇಲ್ಲ. ಹೊಂದಾಣಿಕೆ ಮಾಡಿಕೊಳ್ಳೋದು, ರಾಜಿ ಆಗುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಆದಾಯ ಕಡಿಮೆ, ಖರ್ಚು ಜಾಸ್ತಿ, ಹಾಗೆ ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ, ಇವೆಲ್ಲವನ್ನು ಈ ದಿವಸ ನೋಡಬೇಕಾಗತ್ತೆ. ವ್ಯಾಯಾಮದ ಕಡೆ ಹೆಚ್ಚು ಗಮನವನ್ನು ಕೊಡಿ. ವ್ಯಾಯಾಮವನ್ನು ಮಾಡೋದರಿಂದ, ಯೋಗವನ್ನು ಮಾಡೋದರಿಂದ ರೋಗ ನಿವಾರಣೆ ಆಗತ್ತೆ ಅನ್ನುವಂಥದ್ದು. ಗಣ್ಯರ ಭೇಟಿಯಿಂದ ಸಂತೋಷವಾಗತ್ತೆ. ಅವರಿಂದ ಒಂದಷ್ಟು ಮಾಹಿತಿ, ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಶ್ರೀಕೃಷ್ಣನನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ವ್ಯಾಪಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕು. ಇಲ್ಲದೇ ಇದ್ದರೆ ಲಾಭವನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ವ್ಯಾವಹಾರಿಕವಾದಂತಹ ಕೆಲವು ರೀತಿ ನೀತಿ ನಿಮಗೆ ಗೊತ್ತಿರಬೇಕು ಅನ್ನುವಂಥದ್ದು. ಕೈ ಹಿಡಿದಂತಹ ಕೆಲಸವನ್ನು, ಕೈ ಹಾಕಿದ ಕೆಲಸವನ್ನು ಸಂಪೂರ್ಣ ಮಾಡಿ. ಏನೋ ಮಧ್ಯದಲ್ಲಿ ಬೇಸರವಾಯಿತು ಅಥವಾ ಇನ್ನೇನೋ ಸಮಸ್ಯೆ ಆಯಿತು ಅಂತ ಹೇಳಿ ಅರ್ಧಕ್ಕೆ ಕೆಲಸವನ್ನು ಬಿಡುವಂಥದ್ದು ಒಳ್ಳೆಯದಲ್ಲ. ನಂಬಿಕೆ ಮತ್ತು ಪ್ರಾಮಾಣಿಕತೆ ಎರಡನ್ನೇ ಇಟ್ಟುಕೊಂಡು ಕೆಲಸ ಮಾಡಿದರೆ ಬಹಳ ಒಳ್ಳೆಯದು. ಜೊತೆಗೆ ಲಾಭವೂ ಕೂಡ ನಿಮ್ಮದಾಗತ್ತೆ ಎನ್ನುವಂಥದ್ದು. ನಿರೀಕ್ಷಿತವಾದಂತಹ ಸ್ಪರ್ಧೆಯಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ನೀವು ಯಾವುದೇ ವ್ಯವಹಾರ ಮಾಡಿ, ಯಾವುದೇ ವಿಷಯಕ್ಕೆ ಹೋಗಿ, ಇವತ್ತು ಸಮಾಜದಲ್ಲಿ ಸ್ಪರ್ಧಾತ್ಮಕವಾದಂತಹ ಜೀವನ ಇದು. ಹಾಗಾಗಿ ಅಂತಹ ಸ್ಪರ್ಧೆಯಲ್ಲೂ ಕೂಡ ನೀವು ಪ್ರಾಮಾಣಿಕವಾಗಿದ್ದರೆ ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ.
ಪದವೀಧರರಿಗೆ ನೌಕರಿಯ ಸಿಹಿ ಸುದ್ದಿ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.